ಮುತ್ಸದ್ದಿ ರಾಜಕಾರಣಿ, ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು 1972ರಿಂದ ಇಲ್ಲಿವರೆಗೆ ನಾವು ಕೂಡಿ ಇರತಕ್ಕಂಥದ್ದು ಮತ್ತು ಎಲ್ಲರೂ ಅನೇಕ ಸಾರಿ ಭೇಟಿಯಾಗ್ತಕ್ಕಂಥದ್ದು ಒಬ್ಬ ಉದಾರ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ. ಇದರಿಂದ ನನಗೆ ಅತ್ಯಂತ ದುಃಖ ಆಗಿದೆ. ಯಾವಾಗಲೂ ನಾವು ದಾವಣಗೆರೆಗೆ ಹೋದರೆ ಅವ್ರ ಜೊತೆಯಲ್ಲೇ ಕಾಲ ಕಳೀತಿದ್ದೇವೆ ಮತ್ತು ಅವರು ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಜೊತೆಯಲ್ಲಿ ಇರ್ತಿದ್ದೇವೆ. ನಮಗೆ ಒಂಥರ ನಮ್ಮ ಮನೆ, ನಮ್ಮ ಕುಟುಂಬದ ಸದಸ್ಯ ಇದ್ದಂಗಿದ್ದರು. ಅಂಥ ಒಬ್ಬ ಕುಟುಂಬದ ಸದಸ್ಯ ಇವತ್ತು ನಾನು ಕಳ್ಕೊಂಡಿದ್ದೇನೆ ಅಂತಕ್ಕಂಥ ವೈಯಕ್ತಿಕ ಒಂದು ದುಃಖ ನನಗಿದೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾಗಿ, ರಾಷ್ಟ್ರದ ಮುಖಂಡರಾಗಿ ಅವರು ವೀರಶೈವ ಲಿಂಗಾಯತಕ್ಕೂ ಸೇವೆ ಸಲ್ಲಿಸಿದರು. ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅವರು ಎಲ್ಲ ಸಮಾಜಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮಾಡಿದರು. ಯಾವಾಗಲೂ ಬಡವರ ಬಗ್ಗೆ ಕಾಳಜಿ ಇಟ್ಟು, ವಿಶೇಷವಾಗಿ ಕೆಲವೇ ಮೆಡಿಕಲ್ ಕಾಲೇಜ್ಗಳಿದ್ದಾಗ, ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ಅವರು ಸಾಕಷ್ಟು ಜನರಿಗೆ ಹಳೆ ಮೈಸೂರಿನಲ್ಲಿ ಮತ್ತು ಹೊಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರನ್ನ ಸಹಾಯ ಮಾಡ್ತಕ್ಕಂಥ ಒಂದು ಅವರ ಹತ್ರ ಉದಾರ ಗುಣ ಇತ್ತು. ಅದರಿಂದ ಬಹಳಷ್ಟು ಜನ ಅವರಿಗೆ ಒಂದು ತಂದೆ ಸಮಾನ ಅಂತ ಹೇಳಿ ತಿಳ್ಕೊಂಡು ಅವರಿಗೆ ಎಲ್ಲರೂ ಗೌರವದಿಂದ ನೋಡ್ತಾ ಇದ್ದರು. ಮತ್ತು ಅವರ ಸ್ವಭಾವ ಏನಂದರೆ, ಅವರು ಎಷ್ಟೇ ಸಮಯ ಕಳೆದ್ರೂ ಕೂಡ ಆ ದಿನ ಕೊನೆಗೆ ಮುಂಜಾನೆ ಅವರು ಯಾವಾಗಲೂ ದಿವಸ ಯಾವ ದೇವರ ಹೆಸರಿನಲ್ಲಿ ಅಥವಾ ಅವ್ರ ಪೂಜೆಯನ್ನು ಮಾಡಬೇಕು, ಹಾಗೆ ಅವರು ಯಾವಾಗಲೂ ಎಲ್ಲೇ ಹೋದರೂ ಕೂಡ ಅದನ್ನು ಮಾಡ್ತಿದ್ರು. ಶಿವಭಕ್ತನಾಗಿ ಸೋಮವಾರ ದಿವಸ ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಹನುಮನ್ ದೇವರದು ಪೂಜೆ ಮಾಡ್ತಿದ್ರು. ಅದೇ ರೀತಿಯಾಗಿ ಅವರು ಈ ನಮ್ಮ ವಿಶೇಷವಾಗಿ ದೇವಿ ದೇವತೆಗಳ ಬಗ್ಗೆ ಒಂದು ಅಪಾರವಾದಂಥ ಅವರಿಗೆ ವಿಶ್ವಾಸ ಇತ್ತು, ಅವರಿಗೊಂದು ನಂಬಿಕೆ ಇತ್ತು. ನಾನು ಎಷ್ಟೋ ಸಲ